ಎರಡು ತಂಡಗಳು ಕೂಡ ಒಳಭಾಗದಲ್ಲಿ ನಿರೀಕ್ಷಿತವಾದಂತಹ ಸ್ಪರ್ಧೆಯ ಹೋರಾಟದ ಅನುಭವಗಳ ಮೂಲಕವಾಗಿ ಕದನ ಮುಂದುವರಿತ ಚೆನ್ನೈನಲ್ಲಿ ಖ್ಯಾತನಲ್ಲಿ ತಂಡದ ಆಟಗಾರಗಳು ಪ್ರಸ್ತುತ ಒಳಭಾಗದಲ್ಲಿ ಪ್ರಬಲ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಮುಂದಿನ ಸ್ಪರ್ಧೆಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ಸ್ ಕುಂಬಾರಕೊಪ್ಪಲು ವಿರುದ್ಧ ದೊಡ್ಡ ಕನ್ನಡ ತಂಡದ ಆಟಗಾರಗಳು ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಈ ಪಂದ್ಯಕ್ಕಾಗಿ ಪ್ರಥಮ ಪದೆಯ ವೇಳೆಯಲ್ಲಿ ಕದನವನ್ನು ನಾವುಗಳು ಕಾಣ್ತಾ ಇದ್ದೇವೆ. ಸಮಾನ ಹೋರಾಟಗಳನ್ನು ಬಳಸಿಕೊಳ್ಳುವಂತಹ ಹೆಜ್ಜೆಯ ಸಮರ್ಪಕತೆ ಹಾದಿಗಳ ಮೂಲಕವಾಗಿ ಕದನ. ಪ್ರಬಲ ಎರಡು ತಂಡಗಳು ಕೂಡ ಒಳಭಾಗದಲ್ಲಿ ನಿರಂತರವಾಗಿ ಈ ಪಂದ್ಯ ಗೆದ್ದುಕೊಳ್ಳುವ ವಿಶ್ವಾಸದ ಹೆಜ್ಜೆಗಳ ಮೂಲಕ ಮುಂದಿನ ಹನಾಹನಿಗಾಗಿ ತಂಡಗಳು ಸಿದ್ಧತೆಯಲ್ಲಿರಿ. ಥರ್ಡ್ ರೈಟ್ ಅಂಡ್ ಇಟ್ ಇಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಪಂದ್ಯ ಬಳಸಿಕೊಳ್ಳುವ ನಿರ್ಧಾರದಲ್ಲಿ ಡೂ ಆರ್ ಡೈನಲ್ಲಿ ಆಟಗಾರ ಅಂಕವನ್ನು ಗಳಿಸಿಕೊಳ್ಳಲೇಬೇಕಾದಂಥ ವಿಶ್ವಾಸದ ಹೆಜ್ಜೆಗಳ ಮೂಲಕ ಕಾಂಬಿನೇಷನ್ ಟ್ಯಾಕಲ್ ಅಲ್ಲೇ ಕ್ಯಾಪ್ಟನ್ಲಿ ಪರವಾಗಿ ಸಮರ್ಪಕ ಹೆಜ್ಜೆಯ ಆಟ. ಥರ್ಡ್ ರೈಡ್ ಅಗೈನ್, ಬ್ಯಾಕ್ ಟು ಬ್ಯಾಕ್ ಡೂ ಆರ್ ಡೈ ಪಂದ್ಯದಲ್ಲಿ ಮುಂದುವರಿತಾ ಇದೆ. ದಿಲೀಪನಿಗೆ ದಾಳಿಯ ಜವಾಬ್ದಾರಿಗಳನ್ನು ವಹಿಸಲಾಗಿದೆ. ನಾಯ್ಸ್ ಕಾಂಬಿನೇಷನ್ ಟ್ಯಾಕಲ್, ಪರಿಣಾಮಕಾರಿ ವಿಶ್ವಾಸದ ಹೆಜ್ಜೆ. ಮಿಡ್ ಲೈನ್ನ ಸಮೀಪದಲ್ಲಿ ಎದುರಾಳಿಯ ಬಂಧನವಾಗಿದೆ. ಸಮಾನ ಅಕ್ಷತ್ ರೈಟ್ ಕಾರ್ನರ್ ವಿಭಾಗದಲ್ಲಿ 17ರ ಹರೆಯದ ಯುವ ಆಟಗಾರ. ಸ್ಪರ್ಧೆಯಲ್ಲಿ ನೋಡಿ ಪಂದ್ಯ ಮುಂದುವರಿತಾ ಇದೆ. ನಮ್ಮ ಇವತ್ತು ವಿಶೇಷವಾದಂಥ ಗೃಹೋಪಯೋಗಿ ವಸ್ತುಗಳಿಗಾಗಿ ನಮ್ಮ ಲಕ್ಕಿ ಡೀಪ್ ಸಂಜೆ ವೇಳೆಗೆ ಡ್ರಾ ನಡೀತದೆ. ದಯವಿಟ್ಟು ಬಂದಿರುವಂಥ ವೀಕ್ಷಕರಿಗೆ 100 ರೂಪಾಯಿ ಟಿಕೆಟ್ನ ಮುಖಬೆಲೆ ಇದು. ಒಂದು ಟಿಕೆಟ್ನಲ್ಲಿ ನಿಮಗೆ ಅನೇಕ ಗೃಹ ಉಪಯೋಗಿ ವಸ್ತುಗಳೆಲ್ಲವೂ ಸಿಗಲಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಗ್ರೈಂಡರ್, ಮೊಬೈಲ್, ಬಹಳಷ್ಟು ಬಹುಮಾನಗಳಿದೆ. ಮತ್ತೆ ದಿಲೀಪ ಮೂಲತಃ ತುಮಕೂರಿನ ಆಟಗಾರ, ಅತಿಥಿ ಆಟಗಾರನಿಗೆ ಖ್ಯಾತಿಯಲ್ಲಿ ತಂಡದ ಪರವಾಗಿ ಆನ್ ಅಗೈನ್ ದಿಲೀಪ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಆಗ್ತಾ ಇದ್ದಾನೆ. ಚೆನ್ನೈನ ಹಳ್ಳಿಯ ಹುಡುಗರ ಅದ್ಭುತವಾದ ಪರಾಕ್ರಮ ಮುಂದುವರಿತಾ ಇದೆ ಕದನದಲ್ಲಿ. 4-3 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ 1 ಅಂಕದ ಅಂತರ. ಮುಂದಿನ ಸ್ಪರ್ಧೆಗೆ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ಸ್ ಕುಂಬಾರಕೊಪ್ಪಲು ವಿರುದ್ಧ ದೊಡ್ಡ ಕನ್ನಡ ತಂಡದ ಆಟಗಾರಗಳು ಈ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಸರ್ವಾಂಗೀಣ ಆಟಗಾರಗಳನ್ನು ಬಳಸಿಕೊಳ್ಳುವಂತಹ ಯೋಜಿತವಾದ ಕಬಡ್ಡಿಯ ಮೂಲಕವಾಗಿ ಗುರುತರವಾಗಿ ಗುರುತಿಸಿಕೊಳ್ಳಬಲ್ಲ ಯುವ ಆಟಗಾರಗಳು. ಶಶಾಂಕ ಬಂಧನ, ಖ್ಯಾತರಲ್ಲಿ ಪ್ರಬಲ ಆಟಗಾರಗಳನ್ನು ಕೂಡ ಹೊರಭಾಗದಲ್ಲಿ ಶಶಾಂಕ್ ಹೊರಭಾಗದಲ್ಲಿ, ದಿಲೀಪ್ ಹೊರಭಾಗದಲ್ಲಿ, ಅಭಿ ಹೊರಭಾಗದಲ್ಲಿ, ಮಹೇಂದ್ರ ಗಂಡೆ. ಸೊ ಎಲ್ಲರೂ ಕೂಡ ಹೊರಭಾಗದಲ್ಲಿದ್ದಾರೆ. ಶುಡ್ಡಿ ಜಯರಾಮ್ ಅವರು ಚಿನ್ನನಹಳ್ಳಿ ತಂಡ ಗೆದ್ರೆ
5,000 ನಗದು ಕೊಡುಗೆಯಾಗಿ ಕೊಡುತ್ತಾರೆ. ಈ ಒಂದು ಪಂದ್ಯದಲ್ಲಿ ಚಿನ್ನೇನಹಳ್ಳಿ ತಂಡದ ಆಟಗಾರರು ಕ್ಯಾತನಹಳ್ಳಿ ವಿರುದ್ಧವಾಗಿ 5-2 ಸುಮಂತ್ 5 ಅಂತ ಈಗ 3 ಇವನು ಕೊಡ್ತಾನೆ 3 5 ಪಕ್ಕ. ಓಕೆ ಡನ್. ನೋಡಿ ಚಿನ್ನೇನಹಳ್ಳಿಗೆ ಬೆಟರ್ ಆಫರ್. ಜಸ್ಟ್ ಮೈಕಲ್ ಕೇಳಿದಕ್ಕೆ 5 ಆಗೋಯ್ತು. 10 ಆಗುತ್ತಾ? ಸೊ ಲಕ್ಕಿ ಡಿಪ್ ಅನ್ನು ಪಡ್ಕೊಳ್ಳಿ. 100 ರೂಪಾಯಿ ಮುಖಬೆಲೆಯ ಟಿಕೆಟ್ಗಳು ಲಭ್ಯ ಇದೆ. ನಮ್ಮ ವಾಲಂಟಿಯರ್ಸ್ ಕಾರ್ಯಕರ್ತರು ನಿಮ್ಮ ಕಡೆಗೆ ಬರ್ತಾರೆ. 100 ರೂಪಾಯಿ ಬೆಲೆಯ ಲಕ್ಕಿ ಡಿಪ್ ದಯವಿಟ್ಟು ಎಲ್ಲರೂ ಪಡ್ಕೊಳ್ಳುವಂತೆ. ಲಕ್ಕಿ ಡಿಪ್ನ ಡ್ರಾ ಸಂಜೆ ನಡೀತದೆ. ಸೊಗೈನ್ ಮತ್ತೆ ಪಂದ್ಯದಲ್ಲಿ ಯಶಸ್ವಿಯಾಗಿರುವ ಆಟ. ಚಿನ್ನೇನಹಳ್ಳಿ ಅಲ್ಲಿ ಟ್ಯಾಕಲ್ ಮಾಡುವ ಪ್ರಯತ್ನವನ್ನು ಮಾಡಲಾಗಿತ್ತು. ಪ್ರಬಲ ಕ್ಯಾತನಹಳ್ಳಿ ತಂಡಕ್ಕೆ ಟಕ್ಕರ್ ನೀಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್. ಲೆಫ್ಟ್ ಕಾರ್ನರ್ ಆಕ್ರಮಣ, ಆಂಕಲ್ ಹೋಲ್ಡ್ ಬರ್ತಾ ಇದೆ. ಪ್ರಸ್ತುತ ಅಂಕಣದಲ್ಲಿ ಅಂತರವನ್ನು ಕಾಯ್ದುಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಪಂದ್ಯ. 7-3 ಹೋರಾಟ. ಆಲ್ಔಟ್ ಆಗುವ ವಿಶ್ವಾಸವನ್ನು ಗಳಿಸಿಕೊಳ್ಳುತ್ತಾ ಇದೆ ಚಿನ್ನೇನಹಳ್ಳಿ. ಶುಂಠಿ ಜಯರಾಮ್ ಅವರು 5,000 ಕೊಡುವಂತ ಪ್ರಯತ್ನ ಅಂತೂ ಪಕ್ಕಾ. ಶಶಾಂಕ ಬಹಳಷ್ಟು ರೋಚಕತೆ ಮೂಡುತ್ತಾ ಇದೆ. ಶುಂಠಿ ಜಯರಾಮ್ ಅವರು ಅದಾಗಲೇ ಖಾತೆಯಿಂದ 5,000 ಡ್ರಾ ಮಾಡಿದ್ದಾರೆ. ಸೊ ಪಕ್ಕ ಚಿನ್ನೇನಹಳ್ಳಿಗೆ ಖಾತೆಗೆ ವರ್ಗವಾಗ್ತಾ ನೋಡಬೇಕು. ಆಟದ ವೈಖರಿಯಲ್ಲಿ 11-3 ಹೋರಾಟ. ಡಾಕ್ಟರ್ ಸೂರಜ್ ರೇವಣ್ಣ ಅವರ ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಚನ್ನರಾಯಪಟ್ಟಣದ ಕಬಡ್ಡಿಯ ವೈಭವ ಉತ್ಸವ ಕಳೆದ 2 ದಿನಗಳಿಂದ. ಸೊ ಕಳೆದ ದಿನದ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಇದೀಗ ದ್ವಿತೀಯ ದಿನದಲ್ಲಿ ಈ ಸಂಜೆ ವೇಳೆಗೆ ಅನೇಕ ಅತಿಥಿ ಅಭ್ಯಾಗತರುಗಳೆಲ್ಲರೂ ಕೂಡ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ವಿಶೇಷ ಅತಿಥಿಗಳ ಆಗಮನವಾಗಲಿದೆ. ಪ್ರಬಲ ನಾಯಕರುಗಳೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ರೈಟ್ ಕಾರ್ನರ್ ಮಹೇಂದ್ರ ಗೆಂಡೆ, ಲೆಫ್ಟ್ ಕಾರ್ನರ್ನಲ್ಲಿ ಜೈಪುರ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಮಹೇಂದ್ರ. ಯಪ್ಪ ಹಿಡಿತಾಂತ್ರ ಇದು ಚಿನ್ನೇನಹಳ್ಳಿ. ವಾಟ್ ರಿಯಲಿ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಇದು ಸಿಕ್ಕ ಅವಕಾಶವನ್ನು ಬಳಸಿಕೊಳ್ತಾ ಇದ್ದಾರೆ. ಇದು ಕಬಡ್ಡಿ ಅಂದ್ರೆ. ಆಟ ರಂಗೇರುತ್ತಾ ಇದೆ. 12-3 12-3 ಚಿನ್ನೇನಹಳ್ಳಿ. ಪ್ರಮುಖ ಘಟ್ಟ. ಅಭಿ ಆಕ್ರಮಣ. ಅಭಿಯದು 12-4 ಕದನ. ಶಶಾಂಕ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ ಕ್ಯಾತನಹಳ್ಳಿಯ ಪ್ರಮುಖ ಆಟಗಾರ. ಈ ಪಂದ್ಯದ ಹಿಡಿತವನ್ನ ಮೈಸೂರು ಯೂನಿವರ್ಸಿಟಿಗಾಗಿ ಆಡಿರತಕ್ಕಂಥ ಶಶಾಂಕ ಪ್ರತಿ ಪಂದ್ಯದಲ್ಲಿಯೂ ಕೂಡ ಶ್ರೇಷ್ಠ ನಡೆಯನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಕದನದಲ್ಲಿ. ಸೊ ಮುಂದಿನ ಸ್ಪರ್ಧೆಗೆ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ ಕುಂಬಾರ ಕಪ್ಲ ವಿರುದ್ಧವಾಗಿ ದೊಡ್ಡ ಕನ್ನಡ ತಂಡದ ಆಟಗಾರಗಳು ಸಿದ್ಧತೆಯಲ್ಲಿರಿ. ರೋಚಕವಾದಂಥ ಕದನಗಳಿಗೆ ಸಾಕ್ಷಿಯಾಗಿರುವಂಥ ಪಂದ್ಯ. ನೋಡಿ ನಮ್ಮ ವಾಲಂಟಿಯರ್ಸ್ಗಳು. ಶಶಾಂಕ ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ ಅಲ್ಲಿ ಚಿನ್ನೇನಹಳ್ಳಿ ಎಂತ ಆಟ ಆಡ್ತಾ ಇದೆ. ಕ್ಯಾತನಹಳ್ಳಿಯ ಪ್ರಬಲ ಆಟಗಾರಗಳ ಸವಾಲೊಡ್ಡುತ್ತಾ ಇದೆ. ಮುಂದುವರಿದ ಆಟದ ರಣಬೇಟೆಯಲ್ಲಿ ಅಂಕಣದ ಒಳಭಾಗದಲ್ಲಿರುವಂತಹ ಹೋರಾಟ ಆಗಿದೆ. ಪ್ರಯತ್ನ ವ್ಯರ್ಥವಾಗುವಂತ ಸೂಚನೆ. ತಪ್ಪುಗಳ ಪುನರಾವರ್ತನೆಯನ್ನು ಮಾಡ್ತಾ ಇದೆ. ಮೊದಲ ಅವಧಿಯ ಆಟದ ವೇಳೆ ವಿಶ್ರಾಂತಿಯ ಕೋರಿಕೆ. 14-5 ಪಂದ್ಯ ಮುನ್ನಡೆಯಲ್ಲಿ ಚಿನ್ನೇನಹಳ್ಳಿ.
ಸಮರ್ಪಕವಾದ ಆಟ. ವಾಟ್ ಎ ಬ್ಯೂಟಿ. ರೈಟ್ ಕಾರ್ನರ್ ಇಂದ 17ರ ಹರೆಯದ ಅಕ್ಷತ್ ಅವರ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಜಸ್ಟ್ 17 year old. ರೈಟ್ ಕಾರ್ನರ್ ಅಲ್ಲಿ ಎದ ಸಂಖ್ಯೆ 5ರಲ್ಲಿ ಅಕ್ಷತ್ ಅವರೇ ಸಮಾನವಾದ ಹೋರಾಟವನ್ನು ಬಳಸಿಕೊಳ್ಳುವಂತ ಯತ್ನದ ನಿರೀಕ್ಷೆಗಳ ಮೂಲಕವಾಗಿ ಕದನ. ಅಂಡ್ ಆಫ್ ಕೋರ್ಸ್ ಹಾಫ್ ಟೈಮ್. ಸಾರಿ. ಸೊ ಮಹೇಂದ್ರ ಮರಳುವ ಹಾದಿಯಲ್ಲಿ ಮತ್ತೆ ಅಂತರವನ್ನು ಬಳಸಿಕೊಳ್ಳುವಂತ ಪರಿಶ್ರಮಗಳ ಮೂಲಕವಾಗಿ ಕದನ ಕುತೂಹಲತೆಗಳಲ್ಲಿ ಪಂದ್ಯ ಮುಂದುವರಿತಾ ಇದೆ. 15-5 10 ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. And of course half time 15-5 in favor of ಚಿನ್ನೇನಹಳ್ಳಿ. ಲಕ್ಕಿ ಡೀಪ್ನ ನಮ್ಮ ಕಾರ್ಯಕರ್ತರು ನಿಮ್ಮಲ್ಲಿಗೆ ಬರ್ತಾ ಇದ್ದಾರೆ. 100 ರೂಪಾಯಿ ಒಂದು ಟಿಕೆಟಿನ ಬೆಲೆ. ದಯವಿಟ್ಟು ಎಲ್ಲರೂ ಆ ಟಿಕೆಟನ್ನು ಪಡ್ಕೊಳ್ಳಿ. ಸಂಜೆ ಲಕ್ಕಿ ಡೀಪ್ನ ಡ್ರಾ ನಡೀತದೆ. ಆದಷ್ಟು ನಿಮ್ಮದಾದರೆ ಅನೇಕ ವಸ್ತುಗಳು ನಿಮಗೆ ಸಿಗಲಿದೆ.
ಸಮರ್ಪಕವಾಗಿರುವಂಥ ಆಟ. And again ಓಡಾಯ್ತು ರೈಟ್. ಡ್ಯೂ ಆರ್ಡರ್ನಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ತ್ರಿಬಲ್ ಹಿಟ್ ಡಿಪೆಂಡರ್ಗಳ ಮಧ್ಯೆ ಕದನ. ಚುನೇನಹಳ್ಳಿ ಎಸ್ ಮಹೇಂದ್ರ ಪ್ರಯತ್ನ ಇತ್ತು. ಆಟದ ರಂಗೇರಿಸಿಕೊಳ್ಳುವಂತ ಯತ್ನ. And again do or die, back to back, do or die. ಅಂತಿಮ ಆಟಗಾರನಾಗಿ ಕಣದಲ್ಲಿ 18-5 ಡಿಫೆನ್ಸ್ ಅಂಕ ಬರಿತಾ ಇದೆ. ಚೆನ್ನೈನಹಳ್ಳಿ ಪ್ರಮುಖ ಮುನ್ನಡೆ. ಬೋನಸ್ ಪ್ಲಸ್ ಸಿಂಗಲ್ ಈ ಭಾಗಕ್ಕೆ, ಅಲ್ಲಿ ಟ್ಯಾಕಲ್ ಪಾಯಿಂಟ್ ಸಿಗ್ತಾ ಇದೆ. ಅಂತಿಮ ಆಟಗಾರನನ್ನ ಹೊರಗಟ್ಟುವಂತ ಪ್ರಯತ್ನಗಳು ಕಣದಲ್ಲಿ ಮುಂದುವರಿತಾ ಇದೆ. And again time out. ಸ್ಪರ್ಧೆಯಲ್ಲಿ ಮತ್ತೆ ಪ್ರಬಲ ಶಶಾಂಕ ಒಳ್ಳೆ ಭಾಗದಲ್ಲಿ ದಾಳಿಯಲ್ಲಿ ಅತಿ ನಿರೀಕ್ಷಿತ ಪಂದ್ಯವನ್ನು ಆಡ್ತಾ ಇದೆ ಎರಡು ತಂಡಗಳು ಕೂಡ. ನನಗೆ ಬೋನಸ್ ನೀಡಲಾಗಿದೆ. ಸ್ಪಷ್ಟವಾದಂಥ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಚೆನ್ನೈನಹಳ್ಳಿ ದ್ವಿತೀಯ ಅವಧಿ ಆಟದ ವೇಳೆ ಪಂದ್ಯ ಮುಂದುವರಿತಾ ಇದೆ ಕಣದಲ್ಲಿ. ಮಹೇಂದ್ರ ಗೆಂಡೆ ಅವಕಾಶಗಳನ್ನು ಪಡೆದುಕೊಳ್ಳುವ ಹೆಜ್ಜೆಯಲ್ಲಿರುವಂತಹ ಪಂದ್ಯ. ಪ್ರತಿ ದಾಳಿಗಳಲ್ಲಿಯೂ ಕೂಡ 22-8 ಅನ್ನುವ ಅಂಕಗಳಿಕೆ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ ಕುಂಬಾರ ಕೊಪ್ಪಳ ವಿರುದ್ಧವಾಗಿ ದೊಡ್ಡ ಕನ್ನಡ ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿರಿ. ನೋಡಿ, ಲಕ್ಕಿ ಡೈಪನ್ನ ನಮ್ಮ ಕ್ವಾಲಿಟೀಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ. 100 ರೂಪಾಯಿ ಟಿಕೆಟ್ನ ಪಡ್ಕೊಳ್ಳಿ. Shashanka 2 points. So multiple point. Wait. Official timeout ತಗೊಂಡಿದ್ದಾರೆ. Don't argue with officials. ಗಂಡೆ ಓಕೆ ಯಾಕೆ ಎಲ್ಲ ಮಾತಾಡ್ತಾರೆ ತಾನೆ. Third right 22-10 22-10 ಡ್ಯೂ ಆರ್ ಡೈ. ಸೊ ಮಾಡು ಇಲ್ಲವೇ ಮಡಿ 12 ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ ಚೆನ್ನೈನಹಳ್ಳಿ. Again ತಪ್ಪು. ಬೋನಸ್ ಪ್ಲಸ್ ಸಿಂಗಲ್ 24-10 and point. ಮುನ್ನೇಗೌಡ್ರೆ ಸೊ ಪಂದ್ಯದಲ್ಲಿ ಮತ್ತೆ ಮುಂದುವರಿತಾ ಇದೆ ಹೋರಾಟದ ಅವಕಾಶಗಳು. ರಣಾಂಗಣದ ಚಿತ್ರಣವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳುವಲ್ಲ ಹೆಜ್ಜೆಗಳ ಮೂಲಕ ಮಹೇಂದ್ರ ಗೆಂಡೆ ರೈಟ್ ಕಾರ್ನರ್ ನಿಂದ ಜೂನಿಯರ್ ನ್ಯಾಷನಲ್ ಆಟಗಾರನ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಸೊ ಪಂದ್ಯದಲ್ಲಿ 24-12 24-12 ಶಶಾಂಕ ಬಂಧನ
ಬಾ ಹಿಡಿತ ಅಂದ್ರೆ ಹೀಗೆ. ಲಾಸ್ಟ್ 5 minutes ಫಾರ್ ದ ಫುಲ್ ಟೈಮ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಆಟ ರಂಗೇರುತ್ತಾ ಇದೆ. ಬಹಳಷ್ಟು ಅಂತರ ಇದೆ, ಆದರೂ ಕೂಡ ಪಂದ್ಯದಲ್ಲಿ ಹಿಡಿತ. ಮಹೇಂದ್ರ ಸತತ ಡಿಫೆನ್ಸ್ ನಲ್ಲಿ ಅಂಕ ಮಹೇಂದ್ರನ ಮೂಲಕ 25-13, 25-13 ರೈಟ್ ನೌ. ಶಶಾಂಕ ನೋಡಿ, ಲಕ್ಕಿ ಡಿಪ್ಪನ್ನು ಪಡ್ಕೊಳ್ಳಿ. ನಮ್ಮ ವಾಲಂಟಿಯರ್ಸ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಅನಗೈನ್ ₹100 ಮುಖಬೆಲೆಯ ಟಿಕೆಟ್ನ ಲಕ್ಕಿ ಡಿಪ್ ಮಾರಾಟ ಆಗ್ತಾ ಇದೆ. ನಮ್ಮೆಲ್ಲ ವೀಕ್ಷಕರು ಅದನ್ನು ಪಡ್ಕೊಳ್ಳುವಂತೆ ಅನೇಕ ಗೃಹೋಪಯೋಗಿ ವಸ್ತುಗಳು. ಸೊ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಯಾದ ವಾತಾವರಣವನ್ನು ಬಳಸಿಕೊಳ್ಳುವ ಮೂಲಕವಾಗಿ ಸೂಪರ್ ಟ್ಯಾಕಲ್ಸ್ ಅನುಭವಗಳಲ್ಲಿ ಶಶಾಂಕ ಯಪ್ಪಪ್ಪ ಹಿಡಿತ ಅಂದ್ರೆ ಇದು ಶಶಾಂಕ ಬೆಂಕಿಯಾದ ಆಟಗಾರ. Super tackle as it is. ನೀರಿನ ಸಪ್ಲೈ ಮಾಡಿ ನಾವು ವಾಲಂಟಿಯರ್ಸ್. ಪ್ಲೇಯರ್ಸ್ಗಳಿಗೆ ನೀರಿಲ್ಲ, ಪ್ಲೇಯರ್ಸ್ಗಳಿಗೆ ನೀರು ಕೊಡಿ ಅಣ್ಣ. ಅಗೈನ್ ಕಾಂಬಿನೇಷನ್ ಆಗಿರತಕ್ಕಂಥ ಆಟ. ಡಿಫೆನ್ಸ್ ನಲ್ಲಿ ಅಂಕ ಬರಿತಾ ಇದೆ. ಅಭಿ ಅನುಭವದ ಆಟವನ್ನು ಆಡಬೇಕಾಗಿದೆ. ತ್ರಿಬಳಿ ಡಿಫೆಂಡರ್ಗಳ ಮಧ್ಯೆ ಎಂತೆಂತ ಹಿಡಿತ ಇದು. ಆಟ ಅಂತೂ ಪರ್ಫೆಕ್ಟ್ ಆಗಿತ್ತು. ಅವಕಾಶ ಕ್ಯಾತರಲ್ಲಿ ಡಿಫೆಂಡರ್ಗಳು, ಅಲ್ಲಿ ಚಿನ್ನನಲ್ಲಿ ಆಟ. ಅಭಿ ಬಂಧನ. Two points, multiple and a super tackle. 29-15. ಶುಂಠಿ ಜಯರಾಮ್ ಅವರು ಏರಿಕೆ ಆಗತ್ತಾ? ಪ್ರೈಸ್ 10, 5 ಹೇಳಿದ್ದೀರಿ ಅಲ್ವಾ? 6. ಪಂದ್ಯದಲ್ಲಿ 29-15 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಉಳಿದಿರುವ ಸಮಯಗಳಲ್ಲಿ ಹೋರಾಟ ಮುಂದುವರಿತಾ ಇದೆ. 2 points ಪ್ರಬಲ ಕ್ಯಾತನಲ್ಲಿ ತಂಡದ ವಿರುದ್ಧವಾಗಿ ಚಿನ್ನ. ಲಾಸ್ಟ್ 2 minutes, 3 minutes, ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಎಸ್ಕೇಪ್ ಸ್ಕಿಲ್ ನಲ್ಲಿ ಮಹೇಂದ್ರ 31-16, 31-16. ಅತ್ಯಂತ ಪ್ರಬಲ ಖ್ಯಾತನಲ್ಲಿ ಅಲ್ಲಿ ಕಾಂಬಿನೇಷನ್ ಟ್ಯಾಕಲ್ ಬರಿತಾ ಇದೆ. ಆಟದ ಅನುಭವದಲ್ಲಿರುವಂತೆ
ಪ್ರತಿ ಸವಾಲುಗಳ ಆಟದ ವೇಳೆಯಲ್ಲಿ ಅಭಿ ರಣಾಂಗಣದ ಬಲಭಾಗದಲ್ಲಿರುವಂತೆ ಉಳಿದಿರುವ ಸಮಯದಲ್ಲಿ ಪಂದ್ಯವನ್ನು ತನ್ನತಕ್ಕೆ ಗೆಳೆದುಕೊಳ್ಳುವ ಪ್ರಯತ್ನಗಳು ಮುಂದುವರಿತಾ ಇದೆ. And of course rolling 2 points. Rolling escape ಮೂಲಕ ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ. (31-19) 31-19 ಅಂಕಗಳಿಕೆ ಆಧಾರದಲ್ಲಿ ಪಂದ್ಯವಿದೆ. Yes, second combination of a solo tackle ಅಭಿಯ ಮೂಲಕ ಆಟದಲ್ಲಿ ಸಮಯ ಕಡಿತಗೊಳಿಸಿಕೊಳ್ಳಬಲ್ಲಂತ ಇರಾದೆಯಲ್ಲಿರುವಂತೆ ಪಂದ್ಯದಲ್ಲಿ ಮತ್ತೆ ಆಲ್ ಔಟ್ ಆಗಿದೆ ಚಿನ್ನೇನಹಳ್ಳಿ. 31-23 31-23. Oh, the miracle timing for Abhi. ಸಮಯವನ್ನು ಪೂರ್ಣವಾಗಿ ಪಡೆಕೊಳ್ಳುವ ಇರಾದೆಯಲ್ಲಿದ್ದಂತೆ ಮುನ್ನಡೆ ಅಂತರ 31-25 ಮಿಡ್ ಲೈನ್ ಸಮೀಪದಲ್ಲಿ ಕಾಲ ಕಳೆಯಬಲ್ಲ ಆಟಗಾರ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್, ಅಂತಿಮ ನಿಮಿಷದ ಹೋರಾಟವಿದೆ. 6 ಅಂಕಗಳ ಅಂತರ, 2 ಪಾಯಿಂಟ್ಸ್. ಎಸ್ ಚಿನ್ನೇನಹಳ್ಳಿ ಗೆಲುವಿನ ಲೆಕ್ಕಾಚಾರಗಳಲ್ಲಿದೆ. ಶುಂಠಿ ಜಯರಾಮ್ ಅವರು ಮಧ್ಯ ಅಂಕಣಕ್ಕೆ ಬಂದು ತಮ್ಮ ಬಹುಮಾನದ ಹಸ್ತಾಂತರವನ್ನು ಮಾಡುವಂತೆ 5,000ಗಳ ಘೋಷಣೆ ಅಂತೂ ಆಗಿದೆ. ಚಿನ್ನೇನಹಳ್ಳಿ ತಂಡಕ್ಕೆ 2,000 ಕೊಟ್ಟಿದ್ರು, ಅದನ್ನು ಪುನಃವಾಗಿ ಕ್ರೆಡಿಟ್ಗೊಳಿಸಿ 5,000 ಶುಂಠಿ ಜಯರಾಮ್ ಅವರಿಂದ. ನೋಡಿ ಚಿನ್ನೇನಹಳ್ಳಿ ಸೊ 2,000ಗಳ ಬಹುಮಾನ ಚಿನ್ನೇನಹಳ್ಳಿಯ ಹುಡುಗರಿಗೆ ನಮ್ಮ ಶುಂಠಿ ಜಯರಾಮ್ ಅವರಿಂದ.